ಅದು ಹೆಂಗೆ ಸಾಧ್ಯ ಆಯ್ತು? ಗುಂಡ ಹಾಕಲ್ಲ, ಸಿಗರೇಟ್ ಸೇದಲ್ಲ, ಜೂಜ್ ಆಡಲ್ಲ. ಮೇನ್ ಆಗಿ ಅದೆಲ್ಲ ನಾನು ಯಾಕೆ ದೂರ ಇಟ್ಕೊಂಡ್ರೆ ಚಿಕ್ಕವನಿಂದ 18th ಇಯರ್ನಿಂದ ಐ ಎಮ್ ಎ ಬ್ಲಡ್ ಡೋನರ್. 117 ಸಲ ರಕ್ತದಾನ ಮಾಡಿದೆ, 32 ಹೆಲ್ತ್ ಕ್ಯಾಂಪ್ಸ್ ಮಾಡಿದೆ. ಸಾಯಿ ಪ್ರಕಾಶ್ 3 ಟ್ರ್ಯಾಕ್ಸ್, 1 ಡೈರೆಕ್ಟ್, ಇನ್ನು ಸಮಾಜ ಸೇವೆ, 3 ಆಧ್ಯಾತ್ಮಿಕ. ಶರಣಂ 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 ಸಾಯಿ ಶರಣಂ ಭುವನಂ ಗಗನಂ ಅಖಿಲಂ. ನಿಮ್ಗೆ ಗೊತ್ತು ಸತ್ಸಾಯಿಬಾಬಾ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೋ. ರಾಜ್ಕುಮಾರ್ ಅವ್ರು ಕರ್ಕೊಂಡೋಯ್ದು, ಶಿವರಾಜ್ಕುಮಾರ್ ಕರ್ಕೊಂಡೋಯ್ದು, ಅಪ್ಪನ ಕರ್ಕೊಂಡೋಯ್ದು, ರಾಘೇಂದ್ರ ರಾಜ್ಕುಮಾರ್ ಕರ್ಕೊಂಡೋಯ್ದು, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಜಗ್ಗೇಶ್, ಮಾನಶ್ರೀ, ಇಂಡಸ್ಟ್ರಿಯಲ್ ಅಂತ ಎಲ್ಲರನ್ನ ಸ್ವಾಮಿ ಹತ್ರ ಕರ್ಕೊಂಡು ಆಶೀರ್ವಾದ ಮಾಡಿಸಿ. ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ. ರಾಜ್ಕುಮಾರ್ ಹೇಳೋ, ನನ್ನ ಮಂಡಿ ಸ್ವಲ್ಪ ನೋವು ಸ್ವಾಮೀಜಿ. ಹೌದಾ, ನಾನೊಂದು ಸಾಲಿಗ್ರಾಮ ಸೃಷ್ಟಿ ಮಾಡಿ ಕೊಡ್ತೀನಿ, ನೀವು ಚೆನ್ನಾಗಿ ಅಭಿಷೇಕ ಮಾಡ್ಕೊಂಡು ಹಾಕೊಳ್ಳಿ, ವಾಸಿ ಆಗ್ಬಿಡ್ತದೆ. ಎಲ್ಲ ಆದ್ಮೇಲೆ, ಸ್ವಾಮಿ ನನಗೆ ಸ್ವಲ್ಪ ಶಾಂತಿ ಬೇಕು ಅಂದ್ರೆ, ಅಯ್ಯಯ್ಯೋ ರಾಜ, ಇದನ್ನ ಮಾರ್ಕೆಟ್ ಸಿಕ್ಕತ್ತಪ್ಪ, ಕಿಲೋಗ್ರಾಮ್ ಲೆಕ್ಕ, KG ಲೆಕ್ಕ ತಗೊಳಕ್ಕೆ ನಿನ್ನ ಹತ್ರ ಇದೆಯಲ್ವಾ, ಹಿಂದೆ ಮುಂದೆ ತೆಗೆದು ಬಿಡಿ. ನನಗೆ ಬೇಕು ಶಾಂತಿ ಅಂತ ಹೇಳಿದ್ರಲ್ವಾ, ನನಗೆ ಶಾಂತಿ ಬೇಕಂತ, ನನಗೂ ಬೇಕಾದ್ರೆ ತೆಗೆದ್ಬಿಟ್ಟೆ, ಇರೋದೆಲ್ಲ ಶಾಂತಿ ಅಲ್ವಾ ರಾಜ್ಕುಮಾರ್ ಅಂತ ಕ್ಲಾರಿಫೈ ಮಾಡಿ. Embodiments of divine Atma. ಅಂಬರೀಷ್ ಅವ್ರು ಆಕ್ಚುಲಿ ನನ್ನ ಪರಿಚಯ ಇರುವಾಗದಿಂದ ಪಿಕ್ಚರು ಸೊಳ್ಳಿಲ್ ಸರ್ದಾರ್ ಎಲ್ಲ ಮಾಡುವಾಗ ಮದುವೆ ಆಗಲಿಲ್ಲ. ನನ್ಗೆ ಯಾಕೆ ಅವ್ರು ಮದುವೆ ಮಾಡಿಸ್ಬೇಕಂತ ಆಸೆ ಇತ್ತು. ಇದು ನಡೀತಾ ಇರುವಾಗ ಹೈದ್ರಾಬಾದ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅದಕ್ಕೆ ತೆಲುಗು ಡಬ್ಬಿಂಗ್ ಮಾಡಿದಲ್ಲ, ಆ ಫಿಲ್ಮ್ ಕಲಿಸಿದೆ ನಾನು. ದೇ ಗೇವ್ ಪ್ರೊಡ್ಯೂಸರ್, ಸ್ಟೋರಿ, ಡೈರೆಕ್ಟರ್, ದೇ ಗೇವ್ ಅವಾರ್ಡ್. ಓಕೆ, ನನಗಿನ್ನೂ ಏನೋ ಇದರಲ್ಲಿ ಇನ್ನೂ ಏನೋ ಇದೆಯಪ್ಪ ಅಂತ ನಿಮಗೆ ಗೊತ್ತಿಲ್ಲ. ಇದು ಈ ಬೆಳವಣಿಗೆ ಏನಾಗ್ತಾ ಇದೆ, ಅದು ಇದರಲ್ಲೆಲ್ಲ ಇದೆಯಾ ಅಂತ ಗೊತ್ತಾಗ್ಲಿಲ್ಲ. ಸುಮನ್ ಅವರು ಬಂದರು, ಆರ್ಟಿಸ್ಟ್ ಸುಮನ್ ಶಿವಾಜಿ ಸುಮನ್. ಏನ್ ಸರ್ ಅವ್ರು ಮಾತಾಡಿದ್ದು ಸಿನಿಮಾ ನೋಡಿ, ಒಂದು 10 ನಿಮಿಷ ಮಾತಾಡಿದಾರೆ. ಓಕೆ. ಆಮೇಲೆ ರೋಶಿನಿ ಮೇಡಮ್ ಅಂತ ಒಂದು ಅಸೋಸಿಯೇಷನ್ ಇದೆ, ಈ ಸೆಪ್ಟೆಂಬರ್ 10th ಆರ್ಗನೈಸ್ ಮಾಡ್ತಾರೆ ಎವ್ರಿ ಇಯರ್. ಅವರೆಲ್ಲ ಬಂದು ಕಾಲಿ ನಮಸ್ಕಾರ ಮಾಡಿಬಿಟ್ಟು, ಸರ್ ಎಂತ ಸಿನಿಮಾ ಮಾಡಿದ್ವಿ ಸರ್, ಹಂಗ್ ಸರ್ ಹಿಂಗ್ ಸರ್ ಅಂತ. ಈಗ ಸೆಪ್ಟೆಂಬರ್ 10th ಹೈದ್ರಾಬಾದ್ ನಲ್ಲಿ ದೇ ಆರ್ ಡೂಯಿಂಗ್ ಎ ವೆರಿ ಬಿಗ್ ಈವೆಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ರಿಲೀಸ್ಗೆ ನಾನು ತಲೆ ಹಾಕಿದ್ದೀನಿ. ಅಂದ್ರೆ ಏನಿದ್ರು ದುಡ್ಡು ಬೇಕಲ್ಲ. ಹೌದೌದು, ಯಾರು ದುಡ್ಡು ಕೊಡ್ತಾರಂತ ನಾವು ಅವ್ರು ತೊಂದರೆ ಕೊಡಬಾರದಲ್ವಾ. ಆಮೇಲೆ ಅವ್ರು ತೊಂದರೆ ಕೊಡ್ತಾರೆ, ತಪ್ಪಾಗತ್ತೆ. ಅದೇ ಫ್ರೆಂಡ್ಶಿಪ್ ನಲ್ಲಿ ಹೇಳ್ತಾರೆ, ನನ್ನ ಇಷ್ಟಪಡಂತ ಅವರು ಒಂದು ಫ್ಯಾಮಿಲಿ ಡಾಕ್ಟರ್ ತರ ಅಂದ್ಬಿಟ್ಟು. ಅದಕ್ಕೆ ಧೈರ್ಯ ಮಾಡಿ ನಮ್ಮ ಎನ್ ಕುಮಾರ್, KCN ಕುಮಾರ್ ಅಂತ ಹೇಳಿದ್ರಲ್ವಾ, ಅವನ್ಗೆ ಹೇಳಿದ್ದೀನಿ, ನೋಡಪ್ಪ ನನಗೆ ಡಿಸ್ಟ್ರಿಬ್ಯೂಷನ್ ಅನುಭವ ನನಗೇನಿಲ್ಲ, ನೀವೇನಾದ್ರೂ ಮಾಡಿಕೊಡ್ತೀನಂತೆ, ಸಣ್ಣ ಅಮೌಂಟ್ ನಾನು ರೆಡಿ ಮಾಡ್ಕೊತೀನಿ, ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ ಅಂತ ಹೇಳಿದ್ದೀನಿ ನಾನು. ಅವರು ಈಗ ಇದೆಲ್ಲ ಅಡ್ವೈಸ್ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಮಿಸಸ್ ನೋಡಿದ್ರ? ನೋಡಿದ್ರು, ಏನಂದ್ರು? ತುಂಬಾ ಇಷ್ಟಪಟ್ಟಿದ್ದಾರೆ. ಬೇಕಿದು ಸಮಾಜಕ್ಕೆ ಅಂತ ಅವರು ಹೇಳಿದ್ದಾರೆ. ಎಲ್ಲರಿಗೂ ಏನಾಗುತ್ತಂದ್ರೆ ಸರ್, ಜೀವನದಲ್ಲಿ ಏನ್ ನಡೀತೋ ಅದು ಒಂದೊಂದು ಸಲ ಚುಚ್ಚುತ್ತೆ, ಮನಸ್ಸು ಚುಚ್ಚುತ್ತೆ. ನಾವು ತಪ್ಪು ಮಾಡಿದ್ರೆ ಇನ್ನೊಬ್ರು ತಪ್ಪು ಮಾಡಬಾರ್ದು ಅನ್ನೋದು ಹೇಳಕ್ಕೂ ನಿಮ್ಮ ಧೈರ್ಯ ಬೇಕು. ಈಗ ಧೈರ್ಯ ಇದೆ. ಅವನು ಮಾಡೋದೊಂದು ಇದೊಂದು ಮಾಡೋದು ಅಲ್ವಾ, ಹೇಳೋದೊಂದು ಮಾಡೋದೊಂದು. ಅದೇ ತಪ್ಪು ಮಾಡಿದ್ಮೇಲೆ ಇನ್ನೊಂದು ತಪ್ಪು ಮಾಡೋದು ಹೇಳ್ಬೋದು. ಹೌದಲ್ಲ ಸರ್, ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡಬಾರ ಅಂತ ನನಗೆ ಐ ಹ್ಯಾಡ್ ರೈಟ್ ಟು ಟೆಲ್. ಅದರಿಂದ ಏನ್ ಕಲ್ಕೊಂಡಿದ್ದೀನಿ ನಾನು ಅನ್ನೋದು ಜನಕ್ಕೆ ಗೊತ್ತಾಯ್ತಲ್ಲ ಸರ್. ದಟ್ಸ್ ವೈ ಐ ಆಮ್ ದ ರೈಟ್ ಪರ್ಸನ್ ಟು ಟೆಲ್ ಗುಡ್ ಥಿಂಗ್ ಟು ದಿ ಸೊಸೈಟಿ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ತುಂಬಾ ಅದ್ಭುತವಾದಂತ ಕಾನ್ಸೆಪ್ಟ್ಸ್, ಎಲ್ಲರೂ ಕೇಳಿದವರು ನೋಡಿದವರು. ಡೈರೆಕ್ಟ್ ಅಂತಲ್ಲ, ಪ್ರೇಕ್ಷಕನಾಗಿ ನಿಮ್ಗೆ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ಸ್ ನಿಮಾನ್ಸ್ನವರು ಇವರೆಲ್ಲ ಹೇಳಿದ್ದು ಕೇಳಿ ಇನ್ನೂ ಕಾನ್ಫಿಡೆನ್ಸ್ ಖುಷಿ ಆಯ್ತು. ಅವಾರ್ಡ್ ಕೊಟ್ಟಿದ್ದಕ್ಕೆ ಇನ್ನೂ ಖುಷಿ ಇದೆಯಪ್ಪ ಇದರಲ್ಲಿ ಮೆಟೀರಿಯಲ್. ನಾವೇನು ಸಿಂಪಲ್ ಆಗಿ ಯೋಚನೆ ಮಾಡಿದೀವಿ, ಬಟ್ ಇದು ಸಿಂಪಲ್ ಅಲ್ಲ, ಇದು ಗ್ಯಾರಂಟಿ. ರಾಜವ್ರು ಹೇಳಿದ್ದು ಒಂದೇ, 10 ಜನ ನೋಡಿ ಒಬ್ಬರು ಪ್ರಾಣ ಉಳಿಲಿ ಸರ್. ಏನು ಕೋಟಿಗಳು ಹಾಕಿದ್ರೆ ನೀವು, ಒಂದು ಪ್ರಾಣಕ್ಕೆ ಕೋಟಿ ಪ್ರಾಣ ಸಿಕ್ಕತ್ತಾ ಸರ್? ಮಸ್ಟ್ ರಿಲೀಸ್ ಸರ್ ಅಂತ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ.
ನಿಮ್ಯಾನ್ಸ್ ಅವರು ಕ್ಲಾಪ್ ತಟ್ಟಿದ ತಕ್ಷಣ ಆಟೋಮೆಟಿಕ್ ನಮಗೆ ಇದರಲ್ಲಿ ನಾವೇನು ಅನ್ಕೊಂಡು ಸೈಡ್ ಇಟ್ಟಿದೀವಿ, ಅವಾರ್ಡ್ ಕೊಟ್ಟಿದ ತಕ್ಷಣ ಇನ್ನು ಖುಷಿ ಆಯ್ತು. ರಿಲೀಸ್ ಮುಂಚೆನೆ ಅಷ್ಟು ಅವಾರ್ಡ್ ಎಲ್ಲ ಕೊಟ್ಟು ಅವ್ರು ಸನ್ಮಾನ ಮಾಡಿ 10-15 ನಿಮಿಷ ಸುಮ್ಮನೆ ಮಾತಾಡಿ, ಆ NGO ಆರ್ಗನೈಸೇಷನ್ಸ್ ಇರುತ್ತಲ್ಲ ಸರ್, ಅವರೆಲ್ಲವನ್ನೂ ತುಂಬಾ ಚೆನ್ನಾಗಿ ಮಾತಾಡಿ ಇವತ್ತು ಫೋನ್ ಮಾಡಿದ್ದಾರೆ 10th ಬರಬೇಕು ಆ ಫಂಕ್ಷನ್ಗೆ ಅಂತ ಕೇಳಿದ್ದಾರೆ. ಅಂದ್ರೆ ಇದು ಸಮಾಜಕ್ಕೆ ನೀವು ಅಲ್ಲಿ ಹೋಗ್ಬೇಕು 10th ಸಮಾಜಕ್ಕೆ ಇದು ಉಪಯೋಗ ಆಗತ್ತೆ ಸರ್. ಯಾಕಂದ್ರೆ ಎಡುವುದು ಸಹಜ, ಎಡಿ ಬೀಳಬಾರದು, ಬದುಕಬೇಕು, ತಪ್ಪು ತಿದ್ಕೋಬೇಕು, ಆವಾಗ ನಾವು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು. ಆಮೇಲೆ ಎಫೆಕ್ಟ್ ಆಯ್ತಾ ಆರೋಗ್ಯಕ್ಕೆ ಅದೇನಾದ್ರು? ಅದೊಂದು 1 month 1.5 month ಪ್ರಾಬ್ಲಮ್ ಆಯ್ತು, ರಿಕವರ್ ಆಗಿದೆ. ಯಾಕಂದ್ರೆ ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆಮೇಲೆ ಅದು ಹೆಂಗೆ ಸಾಧ್ಯ ಆಯ್ತು? ಗುಂಡಾಕಲ್ಲ, ಸಿಗರೇಟ್ ಸೇದಲ್ಲ, ಏನಿಲ್ಲ, ಜೂಜಾಡಲ್ಲ. ಮೇನ್ ಆಗಿ ಅದೆಲ್ಲ ನಾನು ಯಾಕೆ ದೂರ ಇಟ್ಕೊಂಡ್ರೆ, ಚಿಕ್ಕವನಿಂದ 18th ಇಯರ್ನಿಂದ ಐ ಎಮ್ ಎ ಬ್ಲಡ್ ಡೋನರ್. 117 117 ಸಲ ರಕ್ತದಾನ ಮಾಡಿದ್ದೀನಿ ನಾನು. 32 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ ನಾನು. ಸಾಯಿ ಪ್ರಕಾಶ್ 3 ಟ್ರ್ಯಾಕ್ಸ್ ಸರ್, ಒಂದು ಡೈರೆಕ್ಟರ್, ಇನ್ನು ಸಮಾಜ ಸೇವೆ, ಈ ರಕ್ತದಾನ ಮಾಡೋದು, ಇದೆಲ್ಲ ಮಾಡೋದು. 3 ಆಧ್ಯಾತ್ಮಿಕ. ನಿಮಗೆ ಗೊತ್ತು ಸತ್ಸಾಯಿಬಾಬಾ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೋ. ಪ್ರಸಂಗ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡೋಗಿದ್ದೀನಿ, ಶಿವರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ, ಅಪ್ಪನ ಕರ್ಕೊಂಡೋಗಿದ್ದೀನಿ, ರಾಘೇಂದ್ರ ರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗು, ಜಗ್ಗೇಶ್, ಮಾನಶ್ರೀ, ಇಂಡಸ್ಟ್ರಿಯಲ್ ಅಂತ ಎಲ್ಲರನ್ನ ಸ್ವಾಮಿ ಹತ್ರ ಕರ್ಕೊಂಡು ಆಶೀರ್ವಾದ ಮಾಡಿಸಿದ್ರು. ಸಾಮಾನ್ಯವಾಗಿ ಸಿನಿಮಾವನ್ನು ಜಾಸ್ತಿ ಯಾರು ಸೇರಿಸಲ್ಲ. ಹೌದು, ದೂರ ಬಟ್ ಸ್ವಾಮಿ ತುಂಬಾ ಇಷ್ಟಪಡೋರು. ರಾಜ್ಕುಮಾರ್ ಹೇಳೋ, ನನ್ನ ಮಂಡಿ ಸ್ವಲ್ಪ ನೋವು ಸ್ವಾಮೀಜಿ. ಹೌದಾ, ನಾನೊಂದು ಸಾಲಿಗ್ರಾಮ ಸೃಷ್ಟಿ ಮಾಡಿ ಕೊಡ್ತೀನಿ, ನೀವು ಚೆನ್ನಾಗಿ ಅಭಿಷೇಕ ಮಾಡ್ಕೊಂಡು ಹಾಕೊಳ್ಳಿ, ವಾಸಿ ಆಗ್ಬಿಡ್ತದೆ. ಎಲ್ಲ ಆದ್ಮೇಲೆ ಸ್ವಾಮಿ ನನಗೆ ಸ್ವಲ್ಪ ಶಾಂತಿ ಬೇಕು ಅಂದ್ರೆ, ಅಯ್ಯಯ್ಯೋ ರಾಜ, ಇದನ್ನ ಮಾರ್ಕೆಟ್ ಸಿಕ್ಕತ್ತಪ್ಪ, ಕಿಲೋಗ್ರಾಮ್ ಲೆಕ್ಕ, KG ಲೆಕ್ಕ ತಗೊಳಕ್ಕೆ, ನಿನ್ನ ಹತ್ರ ಇದೆಯಲ್ವಾ ಅಂತ. ರಾಜ್ಕುಮಾರ್ ನನ್ನನ್ನು ನೋಡಿದ್ದಾರೆ, ನಾನೇನ್ ಹೇಳ್ತೀನಿ ಸರ್, ಹೇಳಿದ್ದವ್ರು ನಿನ್ನ ಹತ್ರ ಇದೆಯಾ ಅಂತ. ನಿಮ್ಮ ಹತ್ರ ಇದೆಯಾ ಇಲ್ವೋ ನೀವು ಹೇಳ್ಬೇಕಾಯ್ತು, ಹಿಂದೆ ಮುಂದೆ ತೆಗೆದು ಬಿಡಿ ಅಂತ. ನನಗೆ ಬೇಕು ಶಾಂತಿ ಅಂತ ಹೇಳಿದ್ರಲ್ವಾ, ನನಗೆ ಶಾಂತಿ ಬೇಕಂತ, ನನಗೂ ಬೇಕನ್ನ ತೆಗೆದ್ಬಿಟ್ಟೆ ಇರೋದೆಲ್ಲ ಶಾಂತಿ ಅಲ್ವಾ ರಾಜ್ಕುಮಾರ್ ಅಂತ ಕ್ಲಾರಿಫೈ ಮಾಡಿದೆ. ಸ್ವಾಮಿ ಈ ರೀತಿ ಚೆನ್ನಾಗಿ ಹೇಳ್ತಾರೆ. ಆ ರೀತಿ ಸ್ವಾಮಿ ನಾವು ಮಾಡಿದ ಸಿನಿಮಾ ನೋಡಿದ್ದಾರೆ, ನವರತ್ನಮಾಲ ಕೊಟ್ಟಿದ್ದಾರೆ, ಸಿನಿಮಾ ಚೆನ್ನಾಗಿ ಹೋಯ್ತು. ಹುಬ್ಳಿ ಆ ಭಾಗದಲ್ಲೆಲ್ಲ ಕರೆದ್ರು, ನೀವು ಸಿನಿಮಾ ಅವ್ರು ಏನ್ ಮಾಡ್ತಾರೆ, ಸಿನಿಮಾ ಚೆನ್ನಾಗಿ ಹೋದ್ರು ಅಂತ, ಒಂದು ಫಂಕ್ಷನ್ ಮಾಡ್ತೀವಿ ಸ್ವಾಮಿ ಅಂತ ಹೇಳಿದ್ರು. ನಾವು ಮಾಡೋಣ ಆಶ್ರಮದಲ್ಲಿ ಅಂತ ಹೇಳಿ, ಆಶ್ರಮ ಸ್ವಾಮಿ ಹೆಸರು ಪೂರ್ತಿ ಸತ್ಸಾಯಿ ಬಾಬಾ. ಈಗ ಓಂ ಸಾಯಿ ರಾಮ್ ಅಂತೇಳಿ ಹೇಳೋದು ಅದಕ್ಕೆ ಸಂಬಂಧಪಟ್ಟ. ಹೌದು, ಅಷ್ಟೊಂದು ಪ್ರಭಾವ ಇದೆ. ಹೌದು, ಪುಟ್ಟಪತಿ ಬಾಬಾ ಗೊತ್ತಲ್ಲ ನಿಮ್ಗೆ? ಹೌದು, ಅವ್ರ ಬಗ್ಗೆ ನಾನು ಅಷ್ಟೊತ್ತು ಮಾತಾಡ್ತಾ ಇರೋದು. ನಮ್ಮ ಸಿನಿಮಾ, ನಾನು ಇಲ್ಲಿಂದ ಪಾದಯಾತ್ರೆ ವೈಟ್ ಫೀಲ್ಡ್ ಹೋಗಿದ್ದೀನಿ, 2 ಪ್ರಾಜೆಕ್ಟ್ ತಗೊಂಡು. ಕಾಪಿ ನಾನು ನೋಡ್ಲಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ August 15th ಅದು ಒಂದು 3-3:30 ಊಟ ಅರೇಂಜ್ ಮಾಡಿದ್ದೀನಿ ಎಲ್ಲರಿಗೂ. 300-400 ಜನ ಇದ್ದಾರೆ. ಅದು ಶೂಟಿಂಗ್ ಪ್ಲೇಸ್ ಇತ್ತು ನಮಗೆ, ದುಬೈ ಹೌಸ್ ಅಂತಿರೋದು ಆ ಕಾಲದಲ್ಲಿ, ವೈಟ್ ಫೀಲ್ಡ್ ನಲ್ಲಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಊಟ ಮಾಡಿದ್ದಾರೆ, ರೆಡಿ ಅಂತ ಇದ್ದಾರೆ. ನಾನು ಎದ್ದೇಳಕ್ ಆಗಲಿಲ್ಲ. ದಾರಿ ಪೂರ್ತಿ ನೀರು ಹಾಕಿ ಕಾಲಿಗೆ, ಬಿಸಿಲು. August 15th, ಈ ವರ್ಷ ಏನೋ ಕೂಲಿದೆ, ಅವಾಗ ತುಂಬಾ ಬಿಸಿಲಿತ್ತು. ಅಷ್ಟೊತ್ತಿಗೆ ಸ್ವಾಮಿ ಕಾರ್ ಕಳಿಸಿದ್ದಾರೆ. ಅವ್ನು ನಡಿಯಕ್ ಆಗ್ತಾ ಇಲ್ಲ, ಎಲ್ಲೆಲ್ಲ ಕೂತ್ಕೊಂಡಿದ್ದಾನೆ, ಅವ್ನ ಕಾರ್ ಹಚ್ಕೊಂಡು ಬನ್ನಿ ಅಂತ. ಅದೇ ಸರ್, ಪವಾಡ ಪುರುಷ ಒಂದು ಅದೇ ಅಲ್ಲ ಸರ್. ನಾನು ಹೇಳಿದ್ದೀನಿ, ನಮಗೂ ಸ್ವಲ್ಪ ಅಹಂಕಾರ ಇರುತ್ತಲ್ಲ ಸರ್, ಪಾದಯಾತ್ರೆ ಬರ್ತಂತ ಅಂತ ಅನ್ಕೊಂಡಿದ್ದೀನಿ ಹೊರತು ನಮಗೂ ತುಂಬಾ ಕಾರ್ಗಳಿದೆ. ಈ ಆಲ್ಬಮ್ ಕೊಡಿ ಸ್ವಾಮಿಗೆ ಅಂತ ಕೊಟ್ಬಿಟ್ಟು ಕೂತಿದ್ವಿ. ಒಂದು 10-15 ನಿಮಿಷ ಆದ್ಮೇಲೆ ಪುನಃ ಕಾರ್ ನೀರಲ್ಲಿ ಹಾಕಿದ್ದಾರೆ. ಎದ್ದಿದ್ದೀನಿ, ಎಲ್ಲ ಪಾದಯಾತ್ರೆಯಲ್ಲಿ ಹೋಗಿದ್ದೀವಿ. ಇದು ಯಾಕೆ ಡ್ರಾಮಾ ಮಾಡಿದ್ದಾರೆ ಸ್ವಾಮಿ ಅಂದ್ರೆ, August 15th ಸ್ವಾಮಿ ಡಿಸ್ಕೋರ್ಸ್ ನಡೀತಾ ಇದೆ. ಆ ಸಮಯದಲ್ಲಿ ಈ ಗುಂಪೆಲ್ಲ 400 ಜನ ಬಂದ್ರೆ ಫುಲ್ ಡಿಸ್ಟರ್ಬ್ ಆಗತ್ತೆ. ಆ ಡಿಸ್ಕೋರ್ಸ್ ಆಗೋವರೆಗೆ ನಮ್ಮನ್ನು ಇಲ್ಲಿ ತಡೆದಾರೆ ಅವರು. ನಾವು ಹೋಗಿದೀವಿ, ಸ್ವಾಮಿ ಇಸ್ ವೈಟಿಂಗ್, ಬನ್ನಿ ಅಂತ ಕರೆದ್ರು. ಸ್ವಾಮೀಜಿ ಆಲ್ಬಮ್ ಕೊಟ್ಟರು, ನೋಡಿದ್ದಾರೆ, ಸಂತೋಷ. ಸ್ವಾಮೀಜಿ ನಾನು ಸಿನಿಮಾ ನೋಡಿಲ್ಲ ಸ್ವಾಮೀಜಿ, ನಿಮ್ ಜೊತೆ ನೋಡ್ಬೇಕು ಅನ್ಕೊಂಡಿದ್ದೆ ನಾನು. ಈಗ ನೋಡ್ತಾ ಇದೆಯಲ್ವಾ ಅಂದ್ರೆ, ಎಷ್ಟೊತ್ತು ಸ್ವಾಮಿ ಅಂದ್ರೆ, 6:15 ನೋಡೋಣ ಅಂದ್ರು. ಎಲ್ಲಿ ಸ್ವಾಮಿ? ಆಡಿಟೋರಿಯಂಗೆ ಹೋಗಿ ರೆಡಿ ಮಾಡ್ಕೊಂಡ್ರು.
ನಾನು ಪ್ರಾಜೆಕ್ಟ್ ತಂದೆ ಅವ್ರಿಗೇನು ಗೊತ್ತು, ಪ್ರಿಂಟ್ ತಂದೆ ಅವ್ರಿಗೇನು ಗೊತ್ತು. ಹ್ಮ್. ಕರೆಕ್ಟಾಗಿ 6:20 ಸ್ವಾಮಿ ಬಂದಿದ್ದಾರೆ. 6:15 ಸ್ಟಾರ್ಟ್ ಮಾಡಿದೀವಿ. 3 hours ಒಂದಲ್ಲ ಕೂತ್ಕೊಂಡಿದ್ದಾರೆ. 3 hours ಈಸ್ ಗಿವಿಂಗ್ ಕಾಮೆಂಟ್ರಿ ಅಬೌಟ್ ದಿ ಫಿಲಿಮ್. ಶಿಡಿ ಬಾಬಾ ಚರಿತ್ರೆ ಬಗ್ಗೆ ನಾನು ಹೇಳ್ತಾ ಇದ್ದಾರೆ. ಕಾಪಿ ಆಯಿತು, ನೋಡಿದ್ದಾಯ್ತು. ನೋಡಿದ್ಮೇಲೆ ಸ್ಟೇಜ್ ಮೇಲೆ ಕರೆದ್ರು, ಹಾರತಿ ಎಲ್ಲ ತಗೊಂಡಿದ್ದಾರೆ. ಈ ನವರತ್ನ ಮಾಲ ಹಾ. ಸೃಷ್ಟಿ ಮಾಡಿ ಹಾ. ಅವ್ರನ್ನ ನನ್ನ ಕತ್ತಕ್ಕೆ ಹಾಕಿದ್ದಾರೆ. ಗಣೇಶ ಫಸ್ಟು ಗಣೇಶ ಹಾಡಿರುತ್ತೆ, ಓಕೆ. ಕೊಟ್ಟಿದ್ದಾರೆ. ಆಮೇಲೆ ಪುನಃ ನಾನು ಸಕ್ಸಸ್ ಮೀಟ್ಗೆ ಪಾದಯಾತ್ರೆಯಲ್ಲಿ ಹೋಗಿದ್ದೇನೆ. ನಾನು ಸಿನಿಮಾನಲ್ಲಿ ಆಕ್ಟ್ ಮಾಡಿದವರು, ಅವ್ರ ಕುಟುಂಬದವರು, ಸ್ನೇಹಿತರು, ವೆಲ್ವಿಶ್ ಎಲ್ಲ ಹತ್ರ 300 ಜನ ಮೇಲೆ ಇದ್ದಾರೆ. ಆಡಿಟೋರಿಯಂ ಫುಲ್ಲು ಇದೆ. 108 ಶೀಲ್ಡ್ ರೆಡಿ ಮಾಡಿದ್ದೀನಿ. ದೊಡ್ಡ ವಿನಯಲೆಲ್ಲ ಹಾಕಿದ್ದೀನಿ. ವಾಳ್ಗ ಗಿಲಿಗೆಲ್ಲ ಇಟ್ಟಿದ್ದೀನಿ. ಸ್ವಾಮಿ ಬಂದರು. ಸಂತೋಷ ಅನ್ನಂದ್ರು. ಸಂತೋಷ ಸ್ವಾಮಿ ಏನ್ ಬೇಕು ಅಂತ ಹೇಳ ಮಾಡ, ನನಗೆಲ್ಲ ಕೊಟ್ಟಿದ್ರಿ, ಇವ್ರಿಗೆಲ್ಲರ ಪಾದ ನಮಸ್ಕಾರ ಕೊಡ್ಬೇಕು ಸ್ವಾಮಿ ಅಂದ್ರೆ. ಹೌದಾ ಅಂದರು. ಎಲ್ಲರಿಗೆ ಪಾದ ನಮಸ್ಕಾರ ಕೊಟ್ಟಿದ್ದಾರೆ ಸರ್. ಎಲ್ಲರಿಗೂ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಶೀಲ್ಡ್ ತಗೊಂಡ್ರು. ನನ್ನ ಕೈನಿಂದ ಸ್ವಾಮಿ ಶೀಲ್ಡ್ ತಗೊಂಡಿದ್ದಾರೆ. ಅವ್ರ ಮ್ಯೂಸಿಯಂ ಇರುತ್ತೆ, ಅವರು ಕೈನಿಂದ ಮೈಕ್ ಕೊಟ್ಟಿದ್ದಾರೆ. ಸಂತೋಷ ಬಂಗಾರ ಸಂತೋಷ. ಇನ್ನೇನು ಈ ಶೀಲ್ಡ್ ಎಲ್ಲ ನಾವೇ ಪೊಲಿಟಿಕಲ್ ಲೀಡರ್ ಫೋಟೋ ತೆಗೆಸ್ಕೊಳಕ್ಕೆ, ನಿನ್ನ ಕುಟುಂಬ ನೀವು ಇಟ್ಕೋ, ನೀವು ಕೊಡ್ಕೋ ಅಂತ ಹಿಂಗೆ ಅನ್ಬಿಟ್ಟು ಇಬ್ಬರು ಚೆಲ್ಬಿಟ್ಟು ಬ್ಲೆಸ್ ಮಾಡಿ ಇದು ಮಾಡಿದ್ದಾರೆ. ಅಂಬರೀಷ್ ಅವ್ರು ಆಕ್ಚುಲಿ ನನ್ನ ಪರಿಚಯ ಇರುವಾಗದಿಂದ ನಮ್ಮ ಪಿಕ್ಚರು ಸೋಡ್ಲಿಲ್ಲ ಸರ್ದಾರ್ ಎಲ್ಲ ಮಾಡುವಾಗ ಮದುವೆ ಆಗಲಿಲ್ಲ ಅವರು. ನನ್ಗೆ ಯಾಕೆ ಅವ್ರು ಮದುವೆ ಮಾಡಿಸ್ಬೇಕಂತ ಆಸೆ ಇತ್ತು ಸರ್. ಅಂಬರೀಷ್ ಅವ್ರಿಗೆ ಸ್ವಾಮಿ ಅಂತ ಕರ್ಕೊಂಡು ಹೋದ್ಮೇಲೆ ಅವ್ರು ಮದುವೆ ಆಗಿದ್ದಾರೆ. ಹೌದಾ? ಎಸ್. ಮದುವೆ ಯೋಚನೆ ಇರಲಿಲ್ಲ ಅವರಿಗೆ? ಇಲ್ಲ ಸರ್. ನಿಮ್ಗೆ ಏನಾದ್ರು ಭಯಂಕರ ಉಡಾಫೆ ಮನುಷ್ಯ ಅಂಬರೀಷ್ ಅವ್ರು ಯಾವತ್ತಾದ್ರೂ ನಾನು ಮದುವೆ ಆಗ್ಬೇಕಂತ ಹೇಳಿದ್ದೆ. ಅದು ಲವ್ ಅಂತ ಹೇಳಿದ್ರೆ ಅದು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 108 ಇರುತ್ತೆ. ಹೌದಾ? 108 ಇರುತ್ತೆ. ಸ್ವಾಮಿ ಹತ್ರ 15 times I failed to take him to Whitefield. ಓಕೆ. 16th time ಐ ಪಾಸ್ಡ್. ಅವ್ನು ಕರ್ಕೊಂಡು ಹೋಗಿದ್ದೀನಿ. ಬಂದ್ರು ನನ್ನ ಜೊತೆಯಲ್ಲಿ. ಸ್ವಾಮಿ ಮಾತಾಡಿ ಆಶ್ರಮ. ಅಂಬರೀಷ್ ಎಸ್ ಸರ್. ಅನಂತನಾಗ್ ಅವರು ಸ್ವಾಮಿ ಹತ್ರ ಬರ್ತಾರೆ. ನೀವು ನಂಬಿತೀರಾ ನೀವು? ಅನಂತನಾಗ್ನ ಅವರಿಗೆ ಆನಂದಾಶ್ರಮ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಅಂತವ್ರು ನಮ್ಮವರು ಬಂದಿದ್ದಾರೆ ಸರ್. ಅವಾಗ ನಾವು ಆತಂಕ ಸಿನಿಮಾ ಮಾಡ್ತಾ ಇದ್ದೀವಿ. ಸಿವಿಲ್ ಶಾಸ್ತ್ರಿ ಅವರು ಪ್ರೊಡ್ಯೂಸರ್. ಒಂದು ಶೆಡ್ಯೂಲ್ ಆಯಿತು. ಸಡನ್ ಆಗಿ ಫೋನ್ ಮಾಡಿದ್ದಾರೆ ಅನಂತ್ ಅವರು, ನಾಳೆ ಈ ಶೆಡ್ಯೂಲ್ ಬ್ರೇಕ್ ಮಾಡ್ತಾ ಇದೀವಿ. ಯಾಕೆ ಅನಂತ್ ಸರ್ ಅಂತ ಹೇಳಿದ್ರೆ, ಶಾಸ್ತ್ರಿ ಅವರು ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ, ಸೀರಿಯಸ್ ಆಗಿದೆ, ದಟ್ಸ್ ವೈ ಶೆಡ್ಯೂಲ್ ಬ್ರೇಕ್ ಮಾಡ್ತಾ ಇದ್ದೀವಿ. ಅನಂತ್ ಸರ್ ಒಂದು ಕೆಲಸ ಮಾಡೋಣ ಪ್ಲೀಸ್. ಏನು, ಇವತ್ತು ವೈಟ್ಫೀಲ್ಡ್ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಪ್ರೇ ಮಾಡೋಣ ಅಂತ. ಬನ್ನಿ ಹೋಗೋಣ ಅಂದರು. ಬಂದರು. ಹೋಗಿ ನಿಂತಿದ್ವಿ. ಸ್ವಾಮಿ ಸೀದಾ ಬಂದ್ರು, ವಿಭೂತಿ ಕೊಟ್ಟಿ ಹೋಗಿ ಅವ್ರು ಕೊಡಿ ಶಾಸ್ತ್ರಿಗಳಿಗೆ. ಸೀದಾ ನಾವು ಗಂಗಮ್ಮ ತಿಮ್ಮಯ್ಯ ಹಾಸ್ಪಿಟ್ಲು ಶಾಂತಿನಗರದಲ್ಲಿ ಅಲ್ಲಿ ಬಂದಿದ್ದೀವಿ. ಅರವಿಂದ್ ಅಂತ ಸೂಪರ್ಡೆಂಟ್ ಇದ್ದಾರೆ. ಅನಂತ್ ಕೇಳಿದ್ದಾರೆ, ಸಾರಿ ಅನಂತ್, ಯು ಕಾಂಟ್ ಡು ಎನಿಥಿಂಗ್, ಎಲ್ಲ ತುಂಬ್ಕೊಂಡು ಬಿಡ್ತು, ಗ್ಯಾಸ್ ಲೀಕ್ ಆದರೆ ಬದುಕ್ತಾರೆ, ಇಲ್ಲ ಡೇಂಜರ್ ಅಂತ ಹೇಳಿದ್ದಾರೆ. ಮಿಸ್ಸೆಸ್ ಬಂದರು, ವಿಭೂತಿ ತಗೊಂಡ್ರೆ ಎಲ್ಲ ಒಟ್ಟಿಗೆಲ್ಲ ಹಚ್ಚಿದ್ದಾರೆ. ಅವರು ಸ್ವಲ್ಪ ಬೈಕ್ ಹಾಕಿದ್ದಾರೆ. ಶಾರದಾ ಅವರು ಮಿಸ್ಸೆಸ್ ಶಾರದಾ ಶಾಸ್ತ್ರಿ ಅವರು ಫೋಟೋ ಏನಾದ್ರು ಕೊಡ್ತೀರ ಅಂದರು. ಫೋಟೋ ಇಲ್ಲಮ್ಮ ಅಂತ ಭಜನ್ ಬುಕ್ ಇದೆ ಮಿಸ್ಸೆಸ್ ಹತ್ರ, ದಿಂಬಿಕೆಲ್ಲ ಇಟ್ಟಿದ್ದೀವಿ. ಅಲ್ಲಿಂದ ಏರ್ಲೈನ್ಸ್ ಹೋಟ್ಲ್ ಸರ್ ಅಲ್ಲಿ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಮನೆಗೆ ಬಂದಿದ್ವಿ. ಲ್ಯಾಂಡ್ಲೈನ್ ಫೋನ್ ಬಂತು, ಈಸ್ ಔಟ್ ಆಫ್ ಡೇಂಜರ್, ಆಪರೇಷನ್ ಬೇಕಾಗಿಲ್ಲ ಅಂತ ಹೇಳಿದ. ಅವಾಗ ಅನಂತ ನಮ್ದೆಲ್ಲ ಬರೋ ಅಂದ್ರೆ ನಂಬಿದ್ರೆ ಕಲ್ಲು ದೇವರು, ನಮ್ಮಿಲ್ಲ ಅಂದ್ರೆ ಏನಿಲ್ಲ ಸರ್. ಕಲ್ಲು ಅಷ್ಟೇ. ಸರ್, ನನಗೆ ಆಶ್ಚರ್ಯ ಅಂದ್ರೆ ನೀವು ಇಷ್ಟೆಲ್ಲ ಹೇಳ್ತೀರಿ ರಾಜ್ಕುಮಾರ್ ಬಗ್ಗೆ, ಒಂದು ಸಿನಿಮಾ ಯಾಕೆ ಮಾಡಲಿಲ್ಲ ಅವ್ರಿಗೆ? ವಿಚಿತ್ರ ಏನಂದ್ರೆ, ಯಾರಾದ್ರೂ ರಾಜ್ಕುಮಾರ್ ಹುಡ್ಕೊಂಡು ಹೋಗ್ತಾ ಇರ್ಲಿಲ್ಲ ಸರ್. ಹೌದು, ನಾನು ಹುಡ್ಕೊಂಡು ಬಂದ ಸರ್ ಒಂದ್ಸಲ. ಫಸ್ಟ್ ಪರಿಚಯ ಜನಾರ್ದನ್ ಹೋಟ್ಲಲ್ಲಿ ಉದಯ್ ಶಂಕರ್ ರೂಮ್ ಕೊಡ್ತಾರೆ. ಹೌದು, ರಾಜ್ಕುಮಾರ್ ಕಂಪನಿ ಕೊಡ್ತಾರೆ, ನನಗ್ ಕೊಡ್ತಾರೆ, ಕೊನೆಯಲ್ಲಿ ನಾಭೂಷಣ ಕೊಡ್ತಾರೆ. ಬೇರೆ ಯಾರಿಗೂ ಕೊಡಲ್ಲ, ಯಾಕಂದ್ರೆ ಎಲ್ಲ ಇರುತ್ತಂತ ಯಾರನ್ನು ಸೇರ್ಸಲ್ಲ ಅವರು. ಆವಾಗ ರಾಜ್ಕುಮಾರ್ ಕಂಪನಿಯಲ್ಲಿ ಮ್ಯೂಸಿಕ್ ಕಂಪೋಸ್ ನಡೀತಾ ಇದೆ. ಅವ್ರದೇನೋ 121, ನಮ್ದೇನೋ 102 ಏನೋ ಇದೆ. ಯಾರು ಬಂದು ಡೋರ್ ಟ್ಯಾಪ್ ಮಾಡಿದ್ದಾರೆ. ನೋಡಿದ್ರೆ ರಾಜ್ಕುಮಾರ್ ಅವರು.
ರೂಮ್ ಕನ್ಫ್ಯೂಸ್ ಆಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ. ಸರ್ ನಿಮ್ಮದು 121 ಕಂಪೋಸಿಂಗ್ ಅಂದ್ರೆ ರಾಜ್ಕುಮಾರ್ಗೆ ಅವ್ರ ಕಂಪನಿ ಕಂಪೋಸಿಂಗ್ ಎಲ್ಲ ಅಂತ ಗೊತ್ತಾಗಲ್ವಾ, ನಾನು ನಿನ್ನೋಡಕ್ ಬಂದಿದ್ದೀನಿ ಅಲ್ಲಿಯ ಅಂದ್ರು. ಕರೀರಿ ಅಂದ್ರು. ಒಳಗೆ ಕರೀರಿ ಅಲ್ಲೇ ಭಯ ಅಲ್ವ ಸರ್? ಅಯ್ಯೋ ಹೆಂಗಿರುತ್ತೆ ಎದುರು ಬಾಗಿಲು ತೆಗೆದ ಒಂದು ದೇವಿನೋ ಪರಮಾತ್ಮನ ಬಂದು ನಿಂತ್ಕೊಂಡಿದ್ದಾರೆ ಆಗತ್ತೆ ಹೊರತು ನಮ್ಗೆಲ್ಲ ವೈಬ್ರೇಷನ್ ಆಗತ್ತೆ. ಕೂತ್ಕೊಂಡಿದ್ದಾರೆ. ಉದಯ್ ಶಂಕರ್ ಒಂದು 10 ಸಲ ಹೇಳಿದಾನಯ್ಯ, ನೀವೇನೋ ಒಂದು ಪೇಂಟಿಂಗ್ ಮಾಡಿದೆ ಅಂತ ಒಂದು ಸಬ್ಜೆಕ್ಟ್ ಏನೇನೋ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಇವತ್ತು ಯಾಕೋ ರೂಮ್ ಹೋಗೋ ಮುಂಚೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು, ನಮಗ್ ತೋರಿಸ್ತೀಯಾ ಅಂತ ಹೇಳಿದಾರೆ. ತೋರಿಸ್ತೀನಿ ಸರ್, ದೊಡ್ಡ ಆಲ್ಬಮ್ ಅದು, ಅದೆಲ್ಲ ಓಪನ್ ಮಾಡಿ ಒಂದೊಂದೊಂದೊಂದು ಕಷ್ಟ ಬೆವರ್ಸೋದು AC ರೂಮ್ ನಲ್ಲಿ ಕಷ್ಟಪಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ. ಒಳ್ಳೆ ಫ್ಯೂಚರ್ ಇದೆ ನಿನಗೆ, ಬಟ್ ಕಲಾವಿದ್ರೆ ಯಾರು ಅಂದ್ರು. ಅನ್ಕೊಳ್ಳಿಲ್ಲ, ಏನ್ ಹೇಳ್ತೀವಿ ಅವ್ರ ಹತ್ರ, ನೀವೇ ಮಾಡ್ಬಿಡಿ ಅಂತ ಹೇಳಿ ಅದು ಅವ್ರಿಗೆ ನಮ್ಗೆ ಫಸ್ಟ್ ಪರಿಚಯ. ಆಮೇಲೆ ಗೃಹ ಪ್ರವೇಶ ಎಲ್ಲರೂ ಬಂದ್ರು. ಅವಾಗ ಬಂಗಾರಪ್ಪ ಅವ್ರ CM, ಅವ್ರ ಮಿಸ್ಸೆಸ್ ಗೀತಮ್ಮ, ಇದೇ ಮನೆ ಎಲ್ಲರೂ ಬಂದ್ರು ಸರ್. ಅಂದ್ರು ವಿಷ್ಣುವರ್ಧನ, ಅಂಬರೀಷ್, ನಾನು ಯಾರಾದ್ರಕ್ಕೆಲ್ಲ ಬಂದ್ರು ಸರ್. ಶಿವರಾಜ್ಕುಮಾರ್, ಅಪ್ಪು, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಬಂದ್ರು ಎಕ್ಸೆಪ್ಟ್ ರಾಜ್ಕುಮಾರ್. ಮಧ್ಯಾಹ್ನ ಊಟ ಎಲ್ಲ ಕೆಲಸ ಮುಗಿದು ಎಲ್ಲ ಹೋಗಿದ್ದಾರೆ. ರಾಜ್ಕುಮಾರ್ ಅವ್ರು ಬಂದಿಲ್ಲಲ್ವಾ ಅನ್ಕೊಂಡಿದ್ದೀನಿ. ಬಿಡಿ ಪಾಪ, ನಾವು ಅವ್ರ ಸಮಸ್ಯೆ ಏನ್ ಲೆಕ್ಕ ತಗೊಳ್ಳಿಲ್ಲ ಅನ್ಕೊಂಡೆ ನಾನು. ಕರೆಕ್ಟಾಗಿ 6:00 ಭಜನ್ ನಡೀತಾ ಇದೆ. ದಾನ್ ಸನ್ಸೆಟ್ ಆಯ್ತು, ಭಜನ್ ನಡೀತಾ ಇದೆ. ಕಾಂಡಿಸ ಕಾರ್ ಬಂತು. ನೋಡಿದ್ರೆ ಅನ್ನೋರು ಟಕ್ ತಂದಿದ್ರು. ಪಾರ್ಥಂಬರು ಹೇಳಿದ್ದಾರೆ. ಓಡ್ಕೊಂಡು ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಬೇಗನ ಮೇಲೆ ಕೈ ಹಾಕಿದ್ದಾರೆ. ಬೈಕೊಂಡಿಯಪ್ಪ, ಬೇಜಾರು ಮಾಡ್ಕೊಂಡೇನಂತ. ಹುಚ್ಚಪ್ಪ, ಮಧ್ಯಾಹ್ನ ಬಂದ್ರೆ ನಿಮ್ ಗೃಹ ಪ್ರವೇಶ ಅಷ್ಟೇ ಎಲ್ಲ ಬಂದ್ಬಿಡ್ತಾರೆ. ಇವಾಗ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಇವಾಗ ಬಂದಿದೀವಿ. ಬಾ ಕರ್ಕೊಂಡ್ರೆ ಭಜನೆ ಎಲ್ಲ ನಡೀತಾ ಇದೆ. ಓ ಸಾಯಿ ಭಕ್ತನ ನೀನು, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಾಯಿ ಪ್ರಕಾಶ್ ಅಂತ ಹೆಸರಿಟ್ಟಿದ್ದಾರೆ ಅಂದ್ರು. ಅವರು ಭಜನಲ್ಲೆಲ್ಲ ಪ್ರಸಾದ್ ತಗೊಂಡರು. ಒಂದು 10 ವರ್ಷದ ಹಿಂದೆ ಮಣಿಪಾಲ್ನಲ್ಲಿ ನಾನು ಶೂಟಿಂಗ್ ನಲ್ಲಿ ಇದ್ದೀನಿ. ಸಾಯಿ ಪ್ರಕಾಶ್ ಯಾರು ಹೇಳಿದ್ದಾರೆ ಸತ್ಸಾಯಿಬಾಬಾ ಬಂದ್ರು ಅಂತ. ಅಸ್ಟೆಂಡೆಂಟ್ ಕರೆದುಬಿಟ್ಟು ಹಂಗೆ ವೈಟ್ ಪೇಪರ್ ಮೇಲೆ ಒಂದು ಲೆಟರ್ ಬರೆದಿನಿ. ಸತ್ಸಾಯಿಬಾಬಾ ಅವರಿಗೆ ನಮಸ್ಕಾರಗಳು, ನಾನು ಡಾಕ್ಟರ್ ರಾಜ್ಕುಮಾರ್ ನಟರು, ನಾನು ನಿಮ್ಮ ದರ್ಶನಕ್ಕೆ ಬರ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಏನೇ ಬರೆದು ಕೊಟ್ಟಿದ್ದೀನಿ. ಇವ್ರು ತಗೊಂಡೋಗಿ ಕೊಟ್ಟಿದಾರಂತೆ. ಅವರು ಸ್ವಾಮಿ ಹೇಳಿದಾರಂತೆ, ಏನ್ರಿ ಇಡೀ ಕರ್ನಾಟಕ ರಾಜ್ಕುಮಾರ್ ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ, ನಾನ್ ಯಾಕೆ ನಿಮ್ ರಾಜ್ಕುಮಾರ್ ನೋಡಬಾರ್ದು ಅಂತ ಈ ಮಹಾನುಭಾವ ಹೇಳಿದ ಸತ್ಸಾಯಿಬಾಬಾ ಹಿಂಗ್ ಹೇಳಿದಾರಯ್ಯ. ನನ್ಗೆ ಯಾಕೋ ನಿಮ್ ಮನೆಗೆ ಬಂದ ಮೇಲೆ ಅವ್ರು ನೋಡ್ಬೇಕಂತ ಅನಿಸ್ತಾ ಇದೆ ಅಂದ್ರ. ಒಂದು ವಾರದಲ್ಲಿ ಬರೋ ಪ್ರೋಗ್ರಾಮ್ ಇದೆ ಅಪ್ಪಾಜಿ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ. ಒಂದು ವಾರದಲ್ಲಿ ಬಂದ್ರು. ಮನೆಗೆ ಹೋಗಿ ಹೇಳಿದ್ದೀನಿ. ಬೆಳಗ್ಗೆ 4:15 ಗಂಟೆ ಫೋನ್ ಮಾಡಿದ್ರು ರಾಜ್ಕುಮಾರ್ ಅವರು ಲ್ಯಾಂಡ್ ಲೈನ್ಗೆ. ಬಾಪ ಹೋಗೋಣ ಅಂದ್ರೆ, ಇವು ಬೇಡ ಅಪ್ಪಾಜಿ, 5:15 ಮೇಲೆ ಹೋಗ್ಬೋದು, ಕಾಫಿ ಗೀಫಿ ನಮ್ಮಲ್ಲೇ ಕುಡಿದ್ವಿ, ಬಾ, ಟೈಮ್ ವೇಸ್ಟ್ ಮಾಡಬೇಡ, ಹಂಗೆ ಬಾ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ವಿ. ಸ್ವಾಮಿ ಬರ್ತಾನೆ ರಾಜ್ಕುಮಾರ್ ಹತ್ರ ಬಂದ್ರು. ರಾಜ ಜ್ಞಾಪಕ ಇದೆಯಾ 10 ವರ್ಷ ಹಿಂದೆ? ಅಯ್ಯೋ ಸ್ವಾಮಿ, ಈ ಸಾಯಿ ಪ್ರಕಾಶ್ 100 ಸಲ ಹೇಳಿದೀನಿ ಅಂತ ಒಬ್ಬರೊಬ್ಬರು ಚೆಡ್ಡಿ ದೋಸ್ತರ ಮಾತಾಡ್ಕೊಂಡು ಖುಷಿ ಪಟ್ಟಿದ್ದಾರೆ. ಪಾರ್ವತಮ್ಮ ಹತ್ರ ಬಂದ್ರು. ಇವು ತಗೊಳ್ತೀಯಮ್ಮ ಅಂದ್ರು. ಹತ್ಬಿಟ್ಟು ಅವರು ಬಾಲರಾಜು ಆರ್ಟಿಸ್ಟ್ ಇದಾರಲ್ಲ ಸರ್, ಅವ್ರ ತಂದೆ ಸ್ವಾಮಿ ಡಿವೋಟಿ. ರಾಜ್ಕುಮಾರ್ ತಂಗಿ ಗಂಡ ಅಲ್ವಾ. ಬೈಯವರಂತೆ ಪಾರ್ವತಮ್ಮ ಅವ್ರು. ಯಾವತ್ತು ಇವನು ಹೋಗ್ತಾ ಇರ್ತಾರೆ, ಅಲ್ಲಿ ಹೋಗ್ತಾ ಇರ್ತಾರೆ, ಬಾಬಾ ಬಾಬಾ ಅಂತ ಹೋಗ್ತಾ ಇರ್ತಾರೆ. ಅವತ್ತು ಅವ್ರ ಈ ತಂದೆ ತಗೊಳ್ಳಿರ್ಲಿಲ್ಲ ಅವರು ಪಾರ್ವತಮ್ಮ ಅವರು. ಹೌದಲ್ಲ? ಅದಕ್ಕೆ ಕೇಳಿದ್ದಾರೆ. ಆಮೇಲೆ ಪಾರ್ವತಮ್ಮ ಹೇಳಿದಾರೆ. ಅವ್ರು ಯಾರು ಹೇಳಿದ್ರು ಅಂತ? ಸ್ವಾಮಿಗ ಅಲ್ಲ, ಇವರು ಆ ತರ ಹೇಳಿದ್ದಾರೆ ಅಂತ ಸ್ವಾಮೀಜಿಗೆ ಹೆಂಗ್ ಗೊತ್ತಾಯ್ತು? ಅದೇ ಪವಾಡ ಅಲ್ವಾ. ಈಗ ನೀವು ಬರುವಾಗ ನಿಮ್ ಬಗ್ಗೆ ಅವ್ರಿಗೆ ಮಾತಾಡ್ತಾರಲ್ಲ, ಯಾಕೆ ಬಂದ್ರು ಏನು ಅಂತ. ಈಗ ಚಿರಂಜೀವಿ ದೊಡ್ಡವರೆಲ್ಲ ಅವ್ರ ಪರೀಕ್ಷೆ ಮಾಡಿದವ್ರೆ. ಮುರಳಿ ಮೋಹನ್ ಎಲ್ರೂ ಏನೋ ಇವತ್ತು ಅವ್ರ ಪಾದ ನಮಸ್ಕಾರ ಕೊಟ್ರೆ
ನನ್ನ ಇಷ್ಟಪಟ್ಟಿದ ಲೆಕ್ಕಂದ ಏನು ಅನ್ಕೊಂಡ್ ಬರ್ತಾರೆ. ಕರೆಕ್ಟ್ ಸ್ವಾಮಿ ಬಂದು ಅವ್ರ ಹತ್ರ ನಿಂತ್ಕೊಂಡ್ ಬಿಡ್ತಾರೆ, ತಗೋಪ್ಪ ಆ, ಅಂತ. ಆಮೇಲೆ ಒಂದಿನ ಇಂಟರ್ವ್ಯೂನಲ್ಲಿ ಒಂದು ವಿಶೇಷ ನಡೆಯಿತು. ಹ್ಮ್ ಯಾವಾಗ ಸ್ವಾಮಿನ ಕೇಳಿರ್ತಾರೆ, ಓಕೆ. ಅದೆಲ್ಲ ಕೊಡ್ತಾ ಇರ್ತಾರೆ ಹ್ಮ್ ಸ್ವಾಮಿ. ಹ್ಮ್ ಹ್ಮ್ ಒಬ್ಬ ಫಾರಿನರು ಅಂತ ಇದ್ದಾನೆ, ಹಾ. ಏನಿರಿ ನಿನ್ ಗೋಳು ಅಂತ ಸ್ವಾಮಿ ಹೇಳಿದ್ದಾರೆ. ಹಾ. ನವರತ್ನ ರಿಂಗ್ ಹಾ. ಅಂತ ಎಲ್ಲಿ ತಗೊಂಡಿದ್ದೀರ ಅಂದ. ಹಾ. ಇಲ್ಲೇ ಸ್ವಾಮಿ 5,000 ಹಾ. ಅಂದ್ರು ನಾನು. ಹಾ. ಕೊಡಿ ಅಂದ್ರು. ಹಾ. ಕೊಟ್ಬಿಟ್ರೆ ಅವತ್ತು ಒಬ್ಬ ಆಚಾರಿ ಬಂದ್ರು ಹ್ಮ್. ಆ ಇಂಟರ್ವ್ಯೂನಲ್ಲಿ. ಆಚಾರಿ ಕೊಟ್ರು. ಹ್ಮ್. ಏನಯ್ಯ ಇದು ಅಂತ. ಎಲ್ಲ ಡೂಪ್ಲಿಕೇಟ್ ಕೆಲಸ ಸ್ವಾಮಿ, ಹ್ಮ್. ಅವನು 500 ರೂಪಾಯಿ ಕೊಡ್ಬೋದು ಅಂತ ಹೇಳಿ. ಹ್ಮ್ ನೀವು 5,000 ಕೊಟ್ಟಿದ್ದೀರ. ಸ್ವಾಮಿ ಹಿಂಗ್ ಒಂದು ಹೊಗೆ ಬರ್ತಾ ಇದೆ ಸರ್. ಹಾ. ನೆಕ್ಸ್ಟ್ ಒಂದು ಅದ್ಭುತವಾದಂತ ಚಿನ್ನದ ನವರತ್ನ ಮಾಡಿ ಹಾ. ಅವ್ರಿಗೆ ಬ್ಲೆಸ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಹಾ. ಈಗ ಹೋಗಿ ಹೇಳಿ ಹಾ. ಇದು 5,000 ಅಂತ. ಹಾ. 50,000 ಇರುತ್ತಲ್ವಾ, ಹಾ. 5,000 ಕೊಟ್ಟಿದ್ದಾರೆ. ಭಾರತೀಯರು ಎಷ್ಟು ಚೆನ್ನವರು, ಹ್ಮ್. ಎಷ್ಟು ಒಳ್ಳೆಯವರು. ಅದೇ 5,000 ಅಂತ ಕೆಟ್ಟ ಉಂಗುರ ತಗೊಂಡೋದ್ರೆ ನಮ್ಮ ದೇಶಕ್ಕೆ ಎಷ್ಟು ಅವಮಾನ ಆಗುತ್ತೆ ಹೌದು. ಅಂತೇಳಿ ಈ ತರ ಸ್ವಾಮಿ ಮಾಡ್ತಾ ಇರ್ತಾರೆ. ಕಾಶಿ ಫ್ರಮ್ ವಿಲೇಜ್ ಹಾ, ಹಾ. 2 ಮಾಡಿದ್ರು. ಇಸ್ ವೆರಿ ಗುಡ್. ಹ್ಮ್. ಟೈಮಿಂಗ್ ಆಗ್ಬೋದು, ಲವ್ ಅಂಡ್ ಎಫೆಕ್ಷನ್ ಆಗ್ಬೋದು, ತುಂಬಾ ವ್ಯಕ್ತಿತ್ವ ಇರುವಂತ ಮನುಷ್ಯ. ಅವರಮ್ಮ ಶಿಡಿ ಬಾಬಾ ಭಕ್ತರು. ನನ್ನೆಲ್ಲ 90% ಕಲಾವಿದರು ಎಲ್ಲರೂ ಶಿಡಿ ಬಾಬಾ ಭಕ್ತರಾಗಿ ನೋಡ್ತಾರೆ. ಹ್ಮ್ 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 ಓಕೆ. ನಾನು ಸೆಕೆಂಡ್ ಸಂಡೇ ನಮ್ಮಲ್ಲಿ ಭಜನ್ಸ್ ಎಲ್ಲ ನಡೆಯುತ್ತಲ್ಲ ಸರ್, ಎಲ್ಲ ಆ ಥರ ಡೈರೆಕ್ಟ್ ಅನ್ನೋದು ಒಂದು 10% ಇರೋದು. ಸಾಯಿಬಾಬಾ ಭಕ್ತ ಅನ್ನೋದೇ 90%. ಜನನು ಇವರು ಭಕ್ತಿ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಮಾಡಿದ್ದು ಕಡಿಮೆ ಭಕ್ತಿ ಸಿನಿಮಾಗಳು. ಹ್ಮ್. ಆಮೇಲೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವರು ಹಾ. ಒಂದಿನ ಕರೆದ್ರಂತೆ ನನ್ನನ್ನು. ಯಾರೋ ಬಂದರು, ನರಸಿಂಹಯ್ಯ ಅಂತ ಒಬ್ಬರು ಬಂದರು. ನನ್ನ ಸ್ವಾಮೀಜಿ ಕರಿತಾ ಇದ್ದಾರೆ ಬನ್ನಿ ಅಂತ. ಯಾಕಂತ ಹೇಳಿದ್ರು, ಹ್ಮ್. ಅವರೇ ಹೇಳ್ತಾರೆ ಬನ್ನಿ ಅಂತ. ಇವರು ವಿಷಯ ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ನಮಸ್ಕಾರ ಮಾಡಿ ಕೂರಿಸಿದ್ರು.